ಹಲೋ ಫ್ರೆಂಡ್ಸ್, ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕನಿಕ ಭಾಗ್ಯನ ನೋಡಿ, ತಾಂಡವ್ ನೋಡಿದರೆ ನೀನು ಯಾವುದೋ 5 ಸ್ಟಾರ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ತಲೆ ಕೆಡ್ಸ್ಕೊಂಡಿದ್ದಾನೆ. ನೀನು ನೋಡಿದರೆ ಬೀದಿ ಬದಿನಲ್ಲಿ ವ್ಯಾಪಾರ ಮಾಡ್ತಿದ್ಯಾ. ಛೇ, ಇವಾಗ ನಾನು ನಿನ್ನ ಹತ್ರ ಮಾತಾಡಬೇಕಲ್ಲ ಅಂತ ಡ್ರೈವರ್ ಹತ್ರ ಅವಳ ಹತ್ರ ಬಂದು ಪಾರ್ಸೆಲ್ ತರೋದಕ್ಕೆ ಹೇಳು ಅಂತಾಳೆ. ಸರಿ ಅಂತ ಡ್ರೈವರ್ ಹೋಗ್ತಾನೆ. ನೀನು ಖುಷಿಯಾಗಿರೋದನ್ನು ನನ್ನ ಕೈನಲ್ಲಿ ನೋಡೋಕ್ಕಾಗಲ್ಲ ಭಾಗ್ಯ. ನಿನ್ನ ಖುಷಿಗೆ ಕಲ್ಲು ಹಾಕಕ್ಕೆ ಇರೋದು ಈ ಕನಿಕಾ ಕಾಮತ್ ಅಂತಾಳೆ. ಈಚೆ ತನ್ವಿ ಕಾಲೇಜಲ್ಲಿ ಬೇಜಾರಿಂದ ಕೂತ್ಕೊಂಡಿರುವಾಗ ಅವಳ ಫ್ರೆಂಡ್ ಬಂದು, ತನ್ವಿ ಏನಾಯಿತು, ಯಾಕೆ ಇಷ್ಟು ಟೆನ್ಷನಲ್ಲಿದೆಯಾ ಅಂತಾಳೆ. ನಿನಗೇನು ಗೊತ್ತೇ ಇಲ್ವಾ ಅಂತಾಳೆ ತನ್ವಿ. ನಾನು ಕ್ಲಾಸಲ್ಲಿ ಕೂತಾಗ ಒಂದು ಐಡಿಯಾ ಬಂತು ಕಣೆ, ಆ ರೀತಿ ಮಾಡಿದರೆ ನೀನು ನಮ್ಮ ಜೊತೆ ಬರ್ಬೋದು ಅಂತಾಳೆ ಫ್ರೆಂಡ್. ಏನು ಅಂತ ಹೇಳು ಅಂತಾಳೆ ತನ್ವಿ. ನೀನು ನಿನ್ನ ಹೊಸ ಅಮ್ಮ ಇದ್ದಾರಲ್ಲ ಅವ್ರ ಹತ್ರ ಸೈನ್ ಹಾಕಿಸ್ಕೊ ಅಂತಾಳೆ ಫ್ರೆಂಡ್. ಅವ್ರ ಹತ್ರನ ಸಾಧ್ಯ ಇಲ್ಲ, ಅವರಿಗೆ ನನ್ನ ಕಂಡ್ರೆ ಆಗಲ್ಲ ಅಂತಾಳೆ ತನ್ವಿ. ಬರ್ತಡೇನ ಅಷ್ಟು ಗ್ರ್ಯಾಂಡಾಗಿ ಮಾಡಿದ್ರು ಅವ್ರು ನಿನಗೆ ಸೈನ್ ಹಾಕೇ ಹಾಕ್ತಾರೆ, ಯೋಚನೆ ಮಾಡು ತನ್ವಿ ಅಂತಾಳೆ ಫ್ರೆಂಡ್. ನೀನು ಹೇಳಿದ ಐಡಿಯಾ ಸರಿ ಅನ್ನಿಸ್ತಿದೆ ಅಂತಾಳೆ ತನ್ವಿ. ಈಚೆ ಪೂಜಾ, ಏನಕ್ಕ ಮಾಡ್ತಿದ್ಯಾ, ಫ್ರೀಯಾಗಿ ಯಾಕಕ್ಕ ಎಲ್ರಿಗೂ ಊಟ ಕೊಡ್ತಿದ್ಯಾ ಅಂತಾಳೆ. ಹೇಗೆ ಕೊಟ್ಟರೆ ಏನು, ಒಟ್ಟಿನಲ್ಲಿ ಊಟ ಖಾಲಿ ಆಯ್ತಲ್ಲ ಅಷ್ಟು ಸಾಕು ಅಂತಾಳೆ ಸುಂದ್ರಿ. ಅಕ್ಕ ಏನಕ್ಕ ಆಗಿದೆ ನಿನಗೆ, ನಾವು ಈಗಷ್ಟೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ, ನೀನು ಈಗಲೇ ಫ್ರೀ ಕೊಟ್ಟರೆ ಕೈ ಸುಟ್ಕೋತೀಯಾ ಅಂತಾಳೆ ಪೂಜಾ. ನೀನು ನಿನ್ನೆ ನನಗೊಂದು ಮಾತು ಹೇಳಿದೆ ನೆನಪಿದ್ಯಾ, ಯಾವುದೇ ಕೆಲಸ ಶುರು ಮಾಡೋಕ್ಕೂ ಮುಂಚೆ ಅದಕ್ಕೊಂದು ಬಂಡವಾಳ ಬೇಕು ಅಂತ. ಇದೇ ನನ್ನ ಬಂಡವಾಳ ಅಂತ ಮಕ್ಕಳನ್ನ ನೋಡ್ತಾಳೆ ಭಾಗ್ಯ. ಸೂಪರ್ ಭಾಗ್ಯ ಅಂತಾಳೆ ಸುಂದ್ರಿ. ಆಗ ಕಾರ್ ಡ್ರೈವರ್ ಬಂದು, ಫುಡ್ ಇದೆಯಾ, ನಮ್ಮ ಮೇಡಮ್ ಕಾರಲ್ಲಿದ್ದಾರೆ ತಂದ್ಕೊಡ್ಬೋದಾ ಅಂತಾನೆ. ಖಂಡಿತ ಕೊಡ್ತೀನಿ ಇರಿ ಅಂತ ಭಾಗ್ಯ ಕನಿಕಾ ಕಾರ್ ಹತ್ರ ಬರ್ತಾಳೆ. ಮೇಡಮ್ ಊಟ ತಂದಿದ್ದೀನಿ ಅಂತಾಳೆ ಭಾಗ್ಯ. ಆಗ ಗ್ಲಾಸನ್ನು ಇಳಿಸ್ತಾಳೆ ಕನಿಕಾ. ಅವಳನ್ನು ಸಿಟ್ಟಿಂದ ನೋಡ್ತಾಳೆ ಭಾಗ್ಯ. ಏನು ಭಾಗ್ಯ, ಯಾವುದೋ ದೊಡ್ಡ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ಯಾ ಅಂದ್ಕೊಂಡಿದ್ದೆ, ನೀನು ನೋಡಿದರೆ ಬೀದಿಗೆ ಬಂದಿದ್ಯಾ. ಮನೆ ಭಾಗ್ಯಲಕ್ಷ್ಮಿ ಇವಾಗ ರೋಡ್ ಅಲಿತಾ ಇದ್ದಾಳೆ, ಇದೆಲ್ಲ ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ ಭಾಗ್ಯ ಅಂತಾಳೆ ಕನಿಕಾ. ಆಗ ಅಲ್ಲಿಗೆ ಪೂಜೆ ಸುಂದ್ರಿನೂ ಬರ್ತಾರೆ. ಕಾರಿಂದ ಕನಿಕಾ ಕೆಳಗಿಳಿತಾಳೆ. ಭಾಗ್ಯನ ಸುತ್ತ ರೌಂಡ್ ಹಾಕಿ, ಭಾಗ್ಯ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗು. ಸ್ವಲ್ಪ ದಿನದ ಹಿಂದೆ ನಿನ್ನ ಲೈಫ್ ಎಷ್ಟು ಚೆನ್ನಾಗಿತ್ತು, ಪಿಕಪ್ ಡ್ರಾಪ್ಗೆ ಕಾರು, ದೊಡ್ಡ ಹೋಟೆಲ್ನಲ್ಲಿ ಕೆಲಸ, ಕೈ ತುಂಬ ಸಂಬಳ, ಎಷ್ಟು ಚೆನ್ನಾಗಿತ್ತಲ್ವಾ. ಇವಾಗ ನೋಡು ಬೀದಿನಲ್ಲೇ ಅಲಿತಿದ್ಯಾ. ಇದೆಲ್ಲ ಯಾಕಾಯಿತು ಗೊತ್ತಾ ಭಾಗ್ಯ, ಈ ಕನಿಕನ ಎದುರು ಹಾಕ್ಕೊಂಡಿದ್ದಕ್ಕೆ ಅಂತಾಳೆ ಕನಿಕಾ. ಆಗ ಭಾಗ್ಯ ಜೋರಾಗಿ ನಗ್ತಾಳೆ. ಯಾಕೆ ನಗ್ತಿದ್ಯಾ ಅಂತಾಳೆ ಕನಿಕಾ. ಒಂದು ಗಾದೆ ಇದೆ ಕೇಳಿದ್ಯಾ, ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತೆ. ಭೂತ ಯಾರು ಅಂತ ನೋಡಬೇಕಾ ಕನಿಕಾ ಅಂತಾಳೆ ಭಾಗ್ಯ. ಕನಿಕಾ, ನಿನ್ನ ಫೋನಲ್ಲಿ ಫ್ರಂಟ್ ಕ್ಯಾಮರಾ ಆನ್ ಮಾಡು, ನೀಟಾಗಿ ಗೊತ್ತಾಗುತ್ತೆ ಅಂತಾಳೆ ಪೂಜಾ. ಇಷ್ಟೆಲ್ಲ ಆದರೂ ದೌಲತ್ ತೋರಿಸ್ತಿದ್ದೀರಾ, ನೋಡು ಭಾಗ್ಯ, ನೀನು ಈ ಸ್ಥಿತಿ ಬಂದಿರೋದೇ ನನ್ನ ಎದುರು ಹಾಕ್ಕೊಂಡಿರೋದಕ್ಕೆ ಅಂತೆಲ್ಲ ಕನಿಕಾ ಹೇಳ್ತಾಳೆ. ನೋಡು ಕನಿಕಾ, ನಾನು ರೋಡ್ ಅಲಿತಾ ಇರ್ಬೋದು, ಆದರೆ ನಿಯತ್ತಾಗಿ ದುಡಿತಿದ್ದೀನಿ ಅಂತಾಳೆ ಭಾಗ್ಯ. ನೋಡು ಕನಿಕಾ, ಗೌರವ ಸಿಕ್ಕರೆ ಮಾತ್ರ ಗೌರವ ಹಿಂತಿರುಗಿ ಸಿಗೋದು ಅಂತಾಳೆ ಸುಂದ್ರಿ. ಬೀದಿ ಬಿಕಾರಿಗಳು ನೀವು, ನನಗೆ ರೆಸ್ಪೆಕ್ಟ್ ಬಗ್ಗೆ ಹೇಳ್ತಿದ್ದೀರಾ ಅಂತಾಳೆ ಕನಿಕಾ ಅಂತ ಮಾತಿನ ಮೇಲೆ ನಿಗಾ ಇರಲಿ. ಏನು ಓಡಾಡೋಕ್ಕೆ AC ಕಾರು, ಅಪ್ಪ ಮಾಡಿಟ್ಟಿರೋ ದುಡ್ಡಿದೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ. ಒಂದೇ ಒಂದು ಸಲ ನಿನ್ನ ಮನಸ್ಸಾಕ್ಷಿನ ಕೇಳ್ಕೊ. ನೀನು ಆ ದೊಡ್ಡ ಆಫೀಸಲ್ಲಿ ಚೇರ್ ಮೇಲೆ ಕೂತು ಸೈನ್ ಹಾಕಿ ಬಿಟ್ಟರೆ ಇನ್ನೇನು ಸಾಧನೆ ಮಾಡಿದ್ಯಾ ಅಂತ. ನಿನ್ನ ಅಪ್ಪ ಅಮ್ಮ ಕೊಟ್ಟಿರೋ ಸಾಮ್ರಾಜ್ಯದಲ್ಲಿ ಕೂತು ತಿಂತಾ ಇದೆಯಾ, ಅದೇನು ಸಾಧನೆನಾ. ಅದೇ ನನ್ನ ನೋಡು, ನೀನು ನನ್ನ ಕೆಲಸದಿಂದ ತೆಗೆದು ಹಾಕಿದ್ಯಾ, ಆದರೂ ನಾನು ಸೋತಿಲ್ಲ, ಹೊಸದಾಗಿ ಏನೋ ಒಂದು ಮಾಡೋಕ್ಕೆ ನೋಡ್ತಿದ್ದೀನಿ, ಸಾಧನೆ ಮಾಡ್ತೀನಿ ಅಂತಾಳೆ ಭಾಗ್ಯ. ಈಚೆ ಕುಸುಮ ಫೋನಲ್ಲಿ, ಪುರೋಹಿತ್ರೆ, ನಮ್ಮ ಭಾಗ್ಯ ಹೊಸದಾಗಿ ಏನೋ ಮಾಡಬೇಕು ಅಂತಿದ್ದಾಳೆ, ಅವಳ ಹೆಸರಲ್ಲಿ ಒಂದು ಪೂಜೆ ಮಾಡಿಸ್ಬೇಕಿತ್ತಲ್ಲ ಅಂತಾರೆ. ನೀವು ಯಾವಾಗ ಬರ್ತೀರಾ ಹೇಳಿ, ವ್ಯವಸ್ಥೆ ಮಾಡ್ತೀನಿ ಅಂತಾರೆ ಪುರೋಹಿತರು. ಸರಿ, ಭಾಗ್ಯನ ಹತ್ರ ಕೇಳಿ ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಕುಸುಮ. ಆಗ ಧರ್ಮರಾಜ್ ಬಂದು, ಯಾರ ಹತ್ರ ಮಾತಾಡ್ತಿದ್ದೆ ಕುಸುಮ ಅಂತಾರೆ. ಆಗ ಪೂಜೆ ವಿಷಯನ ಹೇಳ್ತಾರೆ ಕುಸುಮ. ಸೊಸೆ ಹೆಸರಲ್ಲಿ ಪೂಜೆ ಮಾಡಿದರೆ ಏನೂ ಆಗಲ್ಲ, ನಿಮ್ಮ ಮಗನಿಗೆ ಅಂಟ್ಕೊಂಡಿದೆಯಲ್ಲ ಒಂದು ಗಂಡಾಂತರ, ಅದು ತೊಲಗಲಿ ಅಂತ ಪೂಜೆ ಮಾಡಿಸಿ ಅಂತ ಸಿಟ್ಟಿಂದ ಹೋಗ್ತಾರೆ ಸುನಂದ. ಈಚೆ ಪೂಜಾ, ಅಕ್ಕ ಏನಕ್ಕ ನೀನು ಎಲ್ಲ ಡೋಸು ಒಂದೇ ಸಲ ಕೊಟ್ಟರೆ ಹೇಗೆ ತೊಡ್ಕೊತಾಳೆ ಹೇಳೋಳು ಅಂತಾಳೆ. ಏಯ್ ಚಿಲ್ಲರೆಗಳ, ನನ್ನ ಎದುರಿಗೆ ಮಾತಾಡ್ತೀರಾ, ನಿಮ್ಮ 3 ಜನದ ಬ್ಯಾಂಕ್ ಅಕೌಂಟ್ ಸೇರಿದ್ರು ನನ್ನ 1 ದಿನ ಸಂಬಳ ಕೂಡ ಆಗಲ್ಲ, ನನಗೆ ಹೇಳ್ಕೊಡ್ತಿದ್ದೀರಾ ಅಂತಾಳೆ ಕನಿಕಾ. ನಮ್ಮ 3 ಜನ ಬ್ಯಾಂಕ್ ಅಕೌಂಟಲ್ಲಿ ನಿನ್ನ ಹತ್ರ ಇರೋ ಅಷ್ಟು ದುಡ್ಡಿಲ್ಲದೆ ಇರ್ಬೋದು, ನಾವು 3 ಜನ ಒಂದು ದಿನದಲ್ಲಿ ಫಾಲೋ ಮಾಡೋಷ್ಟು ಸಂಸ್ಕೃತಿನ ನೀನು ಜೀವಮಾನ ಇಡೀ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತಾಳೆ ಭಾಗ್ಯ. ಏಯ್ ಭಾಗ್ಯ, ನಿಮ್ಮ ಇಡೀ ಲೈಫ್ಗೆ ಆಗೋಷ್ಟು ಪಾಠ ಕಲಿಸ್ತೀನಿ ಕಣೆ ಅಂತಾಳೆ ಕನಿಕಾ. ಆಗ ಭಾಗ್ಯ ಜೋರಾಗಿ ನಗ್ತಾ, ನೀನು ನನಗೆ ಪಾಠ ಕಲಿಸ್ತೀಯಾ, ಹೇಗೆ ಕನಿಕಾ, ಒಂದು ದಿನನಾದರೂ ಮಳೇಲಿ
ನೆಂದಿದ್ಯಾ, ಬಿಸಿಲಲ್ಲಿ ಬೆಂದಿದ್ಯಾ? ಇಲ್ಲ ತಾನೇ. ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡೋ ನನಗೆ ಪಾಠ ಕಲಿಸ್ತಾಳಂತೆ. ನಿಮ್ಮಂಥವ್ರು ಎಷ್ಟೋ ಜನ ನನಗೆ ಜೀವನದಲ್ಲಿ ತೊಂದರೆ ಮೇಲೆ ತೊಂದರೆ ಕೊಟ್ಟು ಗಟ್ಟಿಯಾಗಿ ನಿಂತಿರೋ ಜೀವ ನಂದು. ನನ್ನ ಕಾಲು ಎಳೆದು ಕೆಳಗೆ ಹಾಕ್ಬೋದು ಅಂದ್ಕೊಂಡವರೆಲ್ಲ ತುಳಿದು ಮೇಲೆ ಬರ್ತೀನಿ ನಾನು ಅಂತಾಳೆ ಭಾಗ್ಯ. ಅಕ್ಕ, ಇನ್ನು ಈ ಒಂದು ಡೈಲಾಗ್ ಕನಿಕಾ ಜೀವಮಾನ ಪೂರ್ತಿ ನೆನ್ಪಿಟ್ಕೋತಾಳೆ ಅಂತಾಳೆ ಪೂಜಾ. ನನಗೇನಾದರೂ ಹೀಗೆ ಅವಮಾನ ಆಗಿದ್ರೆ ನಾನು ನೇಣು ಹಾಕ್ಕೋತಿದ್ದೆ ಅಂತಾಳೆ ಸುಂದ್ರಿ. ಏಯ್ ಅಂತಾಳೆ ಕನಿಕಾ. ಏಯ್ ಅಂತ ಭಾಗ್ಯ. ನೋಡು ಕನಿಕಾ, ನಿನ್ನ ಕೈನಲ್ಲಿ ಏನು ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಕಾರಿಂದ ಇಳಿದು 5 ನಿಮಿಷ ಆಗಲಿಲ್ಲ, ಬೆವರು ನಿನ್ನ ಕೈನಲ್ಲಿ ಏನು ಮಾಡೋಕ್ಕಾಗುತ್ತೆ? ಬೆವರನ್ನು ಒರೆಸ್ಕೋತಿದ್ಯಾ ಪಾಪ ಅಂತ ಟಿಶ್ಯೂನ ಕೊಟ್ಟು ಮೊದಲು ಅದರಲ್ಲಿ ಬೆವರು ಒರೆಸ್ಕೊಂಡು AC ಕಾರಲ್ಲಿ ಕೂತ್ಕೊಂಡು ಜುಮ್ ಅಂತ ಆಫೀಸ್ಗೆ ಹೋಗು ಆಯಿತಾ ಅಂತ ಭಾಗ್ಯ ಅಲ್ಲಿಂದ ಹೋಗ್ತಾಳೆ. ಕನಿಕಾ ಬಾಯ್ ಅಂತ ಸುಂದ್ರಿ ಪೂಜಾನು ಅಕ್ಕನ ಹಿಂದೆನೇ ಹೋಗ್ತಾರೆ. ಕನಿಕಾ ಟ್ಯೂಷನ್ನ ಮುದ್ದೆ ಮಾಡಿ ಕಾರಿಂದ ಹೋಗ್ತಾಳೆ. ಈಚೆ ಸುನಂದ, ಇದು ಆಗಿದ್ದು ಸಾಲದು ಅಂತ ಇದನ್ನು ಬೇರೆ ಮಾಡ್ಕೊಂಡು ಬಂದಿದ್ಯಾ? ಗಾಯದ ಮೇಲೆ ಬರೆ ಅನ್ನೋ ಹಾಗೆ ಊಟನೆಲ್ಲ ಹಾಗೆ ಕೊಟ್ಟಿದ್ಯಾ ಅಂತಾರೆ. ಅಮ್ಮ ತಲೆ ಕೆಡ್ಸ್ಕೋಬೇಡ, ನಾನು ಮಾಡಿರೋ ಕೆಲಸದಿಂದ ಎಲ್ಲ ಒಳ್ಳೆಯದಾಗುತ್ತೆ ಅಂತಾಳೆ ಭಾಗ್ಯ. ಹೇಗಮ್ಮ ಭಾಗ್ಯ, ಊಟ ಎಲ್ರಿಗೂ ಫ್ರೀಯಾಗಿ ಕೊಟ್ಟರೆ ಹೇಗೆ ಅಂತೀನಿ ಅಂತಾರೆ ಕುಸುಮ. ನಾನು ಹಾಗೆ ಮಾಡೋದ್ರಿಂದ ತಾನೇ ಭಾಗ್ಯ ಅನ್ನೋಳು ಇದ್ದಾಳೆ ಕೈತುತ್ತು ಅನ್ನೋ ವ್ಯಾಪಾರನ ಶುರು ಮಾಡಿದ್ದಾಳೆ ಅಂತ ಎಲ್ರಿಗೂ ಗೊತ್ತಾಗೋದು. ಇದರಿಂದ ಖಂಡಿತ ಒಳ್ಳೆಯದಾಗುತ್ತೆ ಅತ್ತೆ, ಆ ನಂಬಿಕೆ ನನಗಿದೆ ಅಂತಾಳೆ ಭಾಗ್ಯ. ಮನುಷ್ಯನಿಗೆ ಆತ್ಮವಿಶ್ವಾಸ ಅತಿಯಾಗಿ ಇರಬಾರ್ದು ಅಂತಾರೆ ಸುನಂದ. ಹೌದಕ್ಕ, ಅಮ್ಮ ಹೇಳ್ತಿರೋದು ಸರಿ ಅನ್ನಿಸ್ತಿದೆ ನನಗೆ ಅಂತಾಳೆ ಪೂಜಾ. ಅಲ್ಲ, ವ್ಯಾಪಾರದಲ್ಲಿ ಕೈ ಸುಟ್ಕೊಂಡ್ರೆ ಏನು ಮಾಡ್ತೀಯಾ ಅಂತಾರೆ ಸುನಂದ. ಗೆಲ್ಲೋ ತನಕ ಪ್ರಯತ್ನ ಮಾಡೇ ಮಾಡ್ತೀನಿ ಅಂತ ಭಾಗ್ಯ ಹೋಗ್ತಾಳೆ. ನನಗೆ ಯಾಕೋ ಭಯ ಆಗ್ತಾ ಇದ್ದೀರಿ ಅಂತಾರೆ ಕುಸುಮ. ಇದೇನು ಫಸ್ಟ್ ಟೈಮಾ ಅವಳು ಸಮಸ್ಯೆನ ಫೇಸ್ ಮಾಡ್ತಿರೋದು? ಶೀ ಈಸ್ ಸ್ಟ್ರಾಂಗ್ ನಾವು. ಅವಳ ತರಹ ಮನಸ್ಥಿತಿ ಇರೋರನ್ನು ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಧರ್ಮರಾಜ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.